ನಮಸ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಕರ್ನಾಟಕ ಪಾಲಿಟಿಕ್ಸ್ ಲೀಗ್ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಈಗ ನನ್ನ ಹತ್ರ ಕೆಲವಾರು ಗ್ರಾಫಿಕ್ಸ್ ಪಾಯಿಂಟ್ಸ್ಗಳಿದ್ದಾವೆ. ಅದು ಕುಂಬ್ಳೆ ಅವರಿಗೆ ಸಂಬಂಧಪಟ್ಟಿದ್ದು. ಕುಂಬ್ಳೆ ಅವರು ಯಾವ್ಯಾವ ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಿದ್ದು. ಇವರು ಕುಂಬ್ಳೆ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಂದರೆ KCA ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ. ಮುಂಬೈ ಇಂಡಿಯನ್ಸ್ ಟೀಮ್ನ ಮೆಂಟರ್ ಕೂಡ ಹೌದು ಇವರು. ಅದರ ಜೊತೆಗೆ ICC ಮತ್ತು BCCI ಟೆಕ್ನಿಕಲ್ ಕಮಿಟಿ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಅನಿಲ್ ಕುಂಬ್ಳೆ. ನಾಟ್ ಜಸ್ಟ್ ದ್ಯಾಟ್, ರಾಜ್ಯ ವನ್ಯಜೀವಿ ಸಂರಕ್ಷಣೆ ಉಪಾಧ್ಯಕ್ಷರು ಕೂಡ ಆಗಿದ್ದಂಥವರು. ಇನ್ನು ಹಲವಾರು ಹುದ್ದೆಗಳಿಂದ ಕುಂಬ್ಳೆ ಒತ್ತಡಕ್ಕೆ ಒಳಗಾಗಿದ್ದಾರಾ? ಇದು ಬೇರೆಯವರು ಹೇಳ್ತಿರುವಂತಹ ಮಾತುಗಳು, ಜೊತೆಗೆ ಕಾಡ್ತಿರುವಂತಹ ಪ್ರಶ್ನೆ. ಓಕೆ ಪ್ರಕಾಶ್, ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ ಅನಿಲ್ ಕುಂಬ್ಳೆ ಅವರು. ಇಲ್ಲ, ಒಂದು ಸಾಕಷ್ಟು ಹುದ್ದೆ ನಿಭಾಯಿಸಬಾರ್ದು ಅಂತ ಎಲ್ಲೂ ಇಲ್ಲ. ದಟ್ಸ್ ಅಬ್ಸಲ್ಯೂಟ್ಲಿ ಹೌದು. ನಾವು ಇಷ್ಟೇ ಪ್ರಶ್ನೆ ಮಾಡಬೇಕಾಗಿರೋದು, ನಮ್ಮ KCA ಅಧ್ಯಕ್ಷರಾಗಿದ್ದವರು ಅನಿಲ್ ಕುಂಬ್ಳೆ ಅವರು ಮುಂಬೈ ಇಂಡಿಯನ್ಸ್ನ ಮೆಂಟರ್ ಆದಮೇಲೆ ಅದು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ಗೆ ಒಂಥರ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗಲಿ, ಇಲ್ಲಾಂದರೆ ಒಂಥರ ಧಕ್ಕೆ ಬರುವಂಥ ಇದು. ಇಟ್ ಈಸ್ ಓನ್ಲಿ ಎ ಮಾರಲ್ ಸ್ಟ್ಯಾಂಡ್ ಅವ್ರು ತೊಗೋಬೇಕಾಗಿರೋದನ್ನ. ಅವ್ರು KCA ಅಧ್ಯಕ್ಷರಾಗಿಲ್ಲ ಅಂದರೆ ಬಹುಶಃ ಅವರು ಮುಂಬೈ ಇಂಡಿಯನ್ಸ್ನ ಮೆಂಟರ್ ಆಗಿ ಹೋಗಿರೋದಕ್ಕೆ ಅದಕ್ಕೇನು ಅಭ್ಯಂತರ ಇರ್ತಾ ಇರಲಿಲ್ಲ. ಆ್ಯಸ್ ಎ KCA ಪ್ರೆಸಿಡೆಂಟ್, ಹಿ ಈಸ್ ಎ ಪ್ರೆಸಿಡೆಂಟ್ ಆಫ್ KCA. ನಮ್ಗೆಲ್ಲರ ಅಧ್ಯಕ್ಷರವರು. ಅವ್ರು ಹೋಗ್ಬಿಟ್ಟು ಮುಂಬೈ ಇಂಡಿಯನ್ಸಲ್ಲಿ ಇದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಗೆಲ್ಲಬೇಕು, ಅವ್ರಿಗೆ ಹೇಗೆ ಆಡಬೇಕು ಅಂತ ಹೇಳಿದಾಗ, ದೋ IPL ಈಸ್ ಎ ಕಮರ್ಷಿಯಲ್ ಆಸ್ಪೆಕ್ಟ್, ಅದರಲ್ಲಿ ಯಾವುದೂ ಸ್ಟೇಟ್ ಇಲ್ಲ, ಏನೂ ಇಲ್ಲ. ಆದರೂ ನೈತಿಕತೆ, ನನ್ನ ನೈತಿಕತೆ ಏನು? ನಾನು ನಮ್ಮ ಅಸೋಸಿಯೇಷನಿನ ಅಧ್ಯಕ್ಷ, ನಾನು ಹೋಗ್ಬಿಟ್ಟು ಮುಂಬೈ ಇಂಡಿಯನ್ಸಿನ ಮೆಂಟರ್ ಆಗಿ ಅವ್ರಿಗೆ ನಾನು ಸಪೋರ್ಟ್ ಮಾಡುವಂಥ ಕೆಲಸಗಳು ಮಾಡ್ತಾ ಇರೋದ್ರಿಂದ ನಿಮ್ಮ ಮೊರಾಲಿಟಿಗೆ ಏನೋ ಧಕ್ಕೆ ಆಗಲ್ವಾ ಅಂತ ಅಷ್ಟೇ ನನ್ನ ಪ್ರಶ್ನೆ. ಅವರು ಟೆಕ್ನಿಕಲ್ ಕಮಿಟಿ ಇದ್ದಾರೆ, ಅವರು ಬೇರೆ ಅಲ್ಲಿದ್ದಾರೆ, ಅದು ಆ್ಯಸ್ ಎ ಕ್ರಿಕೆಟರ್ ಅವ್ರನ್ನ ಇನ್ವಾಲ್ವ್ ಆಗಿದ್ದಾರೆ. ನಾವು ಅದಕ್ಕೇನು ಅಭ್ಯಂತರ ಮಾಡೋಕ್ಕೆ ಆಗೋದಿಲ್ಲ. ಆದರೆ ನನ್ನದು ಅಭ್ಯಂತರ ಇರೋದು ಇದು. ಫಾರ್ ಟೈಮ್ ಬಿಂಗ್ ಇಷ್ಟರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಮತ್ತೆ ಬರ್ತೀನಿ, ನಿಧಾನಕ್ಕೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಖಂಡಿತ ಮಾತಾಡಿಸ್ತೀನಿ. ಓಕೆ, ಏನಂತೀರಿ ಜೋಸೆಫ್ ಅವರು ಇದಕ್ಕೆ? ಅಲ್ಲ, ನಾನು ಹೇಳೋದು, ಕುಂಬ್ಳೆ ಏನೇ ಮಾಡಲಿ ವ್ಯಕ್ತಿ ಒಳ್ಳೆ ಮನುಷ್ಯ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ನಾನು ಹೇಳೋದಂದ್ರೆ, ಬೇರೆ ಕಡೆ ಹೋಗಿ ಅವ್ರು ICC ಕಮಿಟಿ, ಕ್ರಿಕೆಟ್ ಕಮಿಟಿ ಒಳಗಿದ್ದಾರೆ, BCCI ಕಮಿಟಿ ಅನ್ನೋದು ಪ್ರಶ್ನೆ ಬಂದಾಗ ನಾನು ಕುಂಬ್ಳೆಗೆ ಒಂದ್ಸತಿ ಹೇಳಿದೆ, ಕ್ರಿಕೆಟ್ ಬಹಳ ಕರ್ನಾಟಕಗಳಿಗೆ ಎಲ್ಲೆಲ್ಲೂ ಎಡ್ವರ್ಟ್ ಆಗ್ಬಿಟ್ಟಿದೆ. ನೀನು ಬೇರೆ ಇನ್ಫ್ರಾಸ್ಟ್ರಕ್ಚರ್ ನೋಡ್ಕೊಂಡು ಪ್ರೆಸಿಡೆಂಟ್ ಆಗಬಾರ್ದು. ಯಾಕಂದ್ರೆ ನೀನು ಬಂದಿರೋದು ಕ್ರಿಕೆಟ್ ಡೆವಲಪ್ಮೆಂಟ್ಗೆ. ನೀನ್ ಯಾಕೆ ಕ್ರಿಕೆಟ್ ಅನ್ನು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂದ್ಬಿಟ್ಟು, ಇಲ್ಲ ಬೇರೆ ಇದ್ದಾರೆ ಕಮಿಟಿ, ಕ್ರಿಕೆಟ್ ಕಮಿಟಿ ಅಂತ ಹೇಳಿದ್ರು. ಅವ್ರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ, ಮಾಡಿದ್ದೀನಿ ಅಂದ್ಬಿಟ್ಟು. ನಾನು ಅನ್ಕೊಂಡೆ, ಕುಂಬ್ಳೆ ಅಂತ ವ್ಯಕ್ತಿ ಇದ್ದಿದ್ರೆ ಕ್ರಿಕೆಟ್ ಇದ್ರೊಳಗೆ ಸೀಟ್ ಒಳಗೆ ಇನ್ನೂ ಒಂದಷ್ಟು ಇಂಪ್ರೂವ್ ಆಗ್ಬೋದಾಯ್ತು. ನಾನು ನೋಡ್ದಾಗೆ, ಯಾಕಂದ್ರೆ ನಾನು ಕ್ರಿಕೆಟ್ 28 ವರ್ಷದಿಂದ ಬರ್ದಿದ್ದೀನಿ. ಫ್ರಮ್ 112 ಇರಲಿ, ಇವ್ರು ಆಡ್ದಾಗಿಂದ ಎಲ್ಲ ಬರ್ಕೊಂಡು ಬಂದಿದ್ದವ್ ನಾನು. ನನಗೆ ಇಷ್ಟೇ ಬೇಕಾಗಿರೋದು, ನಾವು ಕ್ರಿಕೆಟನ್ನು ಮುಂದೆ ತರಕ್ಕೆ ಬಂದವರು ಈಗ ಬಂದ್ಬಿಟ್ಟು ಅವರು ಸೆಲೆಕ್ಷನ್ ಪ್ರೋಸೆಸ್ ಇರಲಿ. ನಾವು ಒಂದು ಉದಾಹರಣೆ ಕೊಡ್ತೀನಿ ಸೆಲೆಕ್ಷನ್ ಪ್ರೋಸೆಸ್ಗೆ. ಈಗ ನಾನು ಆಲ್ರೌಂಡ್ರು, ನಾನು ಬೌಲಿಂಗು ಮಾಡ್ತೀನಿ, ಬ್ಯಾಟಿಂಗು ಮಾಡ್ತೀನಿ. ಸೆಲೆಕ್ಷನ್ ಕರೀತಾರೆ, ನನ್ನ ಬರ್ತೀನಿ, ಅಲ್ಲಿ ನನ್ನ ಡಿಸೈಡ್ ಮಾಡಕ್ಕೆ ಹೇಳ್ತಾರೆ, ನೀನು ಬೌಲರ್ ಆಗಬೇಕು ಅಥವಾ ಬ್ಯಾಟಿಂಗ್ ಆಡಬೇಕು, ನೀನು ಡಿಸೈಡ್ ಮಾಡಬೇಕು ಅಂದ್ಬಿಟ್ಟು. ಓಕೆ, ಅವತ್ತು ನನ್ನ ಬ್ಯಾಡ್ ಡೇ, ನನ್ನ ಬೌಲಿಂಗು ಆರ್ಮ್ ಏನೋ ಪೇನ್ ಇದೆ, ಬೌಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಐ ಆಮ್ ಔಟ್ ಆಫ್ ದಿ ಥಿಂಗ್. ನಾ ಹೇಳೋದು, ಒನ್ಸ್ ಅ ಕ್ರಿಕೆಟರ್ ಕಮ್ಸ್ ಇನ್ ಟು ಅಡ್ಮಿನಿಸ್ಟ್ರೇಷನ್, ಅವ್ರಿಗೆ ಗೊತ್ತು ಈ ಮೆಂಟಾಲಿಟಿ ಹೆಂಗಿರುತ್ತೆ ಪ್ಲೇಯರ್ಸ್ ಅಂದ್ಬಿಟ್ಟು. ಅವರು ಅದನ್ನ ನೋಡ್ಕೋಬೇಕು. ಯಾರೋ ಸೆಲೆಕ್ಷನ್ ಬಂದ ಅವ್ನಿಗೆ ಎರಡೂ ಕೊಡಬೇಕು, ಆಪರ್ಚುನಿಟಿ ಕೊಡಬೇಕು. ಯಾಕಂದ್ರೆ ಇವರೆಲ್ಲ ಕ್ರಿಕೆಟ್ ಆಡ್ದವ್ರು, ಇವ್ರಿಗೆ ಗೊತ್ತಿದೆ ಏನು ಹೇಗೆ ಕ್ರಿಕೆಟ್ ಬಂದಿದ್ದಾರೆ, ಹೇಗೆ ಕಷ್ಟಪಟ್ಟು ಬಂದಿದ್ದಾರೆ ಅಂದ್ಬಿಟ್ಟು. ಸೊ ಅದನ್ನು ಮಾಡ್ಬೇಕು. ಅದನ್ನ ಯಾಕೆ ಮಾಡಿಲ್ಲ ನನಗೆ ಬೇಜಾರಾಗತ್ತೆ. ಇದು ಒಂದೇ ಒಂದಿದಲ್ಲ, ಇವ್ರು ಕ್ಯಾಂಪ್ ಮಾಡಿದಾಗ್ಲೂ ನಾನು ನೋಡಿದೆ ತಮಾಷೆ ಆಗ್ತಾ ಇತ್ತು. ಈಗ 119 ನಮ್ಮ ಹುಡುಗರು ಕಳ್ಸಿದೀವಿ, ಅಲ್ಲಿ ಹೋದಾಗ ಇಬ್ರಿಗೆ 2 ಬಾಲ್ ಕೊಟ್ಬಿಟ್ಟು ಇದು ಕಳ್ಸಿದ್ರೆ ಇವ್ರು ಯಾಕೆ ಸೆಲೆಕ್ಷನ್ ಮಾಡ್ಬೇಕು? ನಾನು ಕೇಳ್ತಾ ಇರೋದಿಷ್ಟೇ, ನೀವು ಕ್ರಿಕೆಟ್ ಬಂದಿದ್ಮೇಲೆ ನೀವೆಲ್ಲ ಕ್ರಿಕೆಟರ್ಸ್ ಕ್ರಿಕೆಟ್ ಕೊಡ್ಬೇಕಾಯ್ತು. ಖಂಡಿತ ಅವಕಾಶ ಕೊಡ್ತೀನಿ, ಚರ್ಚೆಯನ್ನ ಮಾಡೋಣ. ವಿಜಯ್, ಪ್ರಕಾಶ್ ಅವರು ಒಂದು ಮಾತನ್ನ ಅವಾಗಲೇ ಪ್ರಸ್ತಾಪ ಮಾಡ್ತಿದ್ರು. KCA ಪ್ರೆಸಿಡೆಂಟ್ ಆಗಿ ಅನಿಲ್ ಕುಂಬ್ಳೆ ಅವರು ಮುಂಬೈ ಇಂಡಿಯನ್ಸ್ ಟೀಮ್ನ ಮೆಂಟರ್ ಮಾಡ್ತಿದ್ದಾರೆ, ಎಲ್ಲೋ ನೈತಿಕತೆ ಪ್ರಶ್ನೆ ಅನ್ನೋ ಮಾತನ್ನ ಕೂಡ ಹೇಳ್ತಿದ್ರು. ಅಂಡ್ ಇನ್ನೊಂದು ಪ್ರಶ್ನೆ, ಸಾಕಷ್ಟು ಹುದ್ದೆಗಳನ್ನ ನಿಭಾಯಿಸ್ತಾ ಇದ್ದಾರೆ, ಪ್ರೆಷರ್ಗೆ ಈಡಾಗ್ತಿದ್ದಾರಾ ಕುಂಬ್ಳೆ ಅಂತ. ಒಂದು ಕುಂಬ್ಳೆ ಕೇಪಬಿಲಿಟಿ ಎಷ್ಟು ಜನ ಗೊತ್ತಿದೆ? ಇಷ್ಟು ವರ್ಷ ಕ್ರಿಕೆಟ್ ಆಡಿರೋದು, ಇಷ್ಟು ಒಳ್ಳೆ ಹೆಸರಿಟ್ಕೊಂಡಿದ್ದಾರೆ ಅಂತಂದ್ರೆ ಕೇಪಬಿಲಿಟಿ ಸ್ವಲ್ಪ ಅಸೆಸ್ ಮಾಡಿ. ಕ್ರೆಡೆನ್ಶಿಯಲ್ಸ್ ಇದೆ, ಎಲ್ಲಾ ಕಡೆ ಕರೀತಾ ಇದ್ದಾರೆ. ಅಂದ್ರೆ ಹೆಂಗ್ ಡಿವೈಡ್ ಮಾಡಿದ್ದಾರೆ ವರ್ಷಕ್ಕೆ ಅಂತ ಟೈಮ್ ಮ್ಯಾನೇಜ್ಮೆಂಟ್ ನಾವು ಕುಂಬ್ಳೆಯಿಂದ ಕಲಿಬೇಕಾಗಿರುವಂತದ್ದು.
ಇಂಥ ವ್ಯಕ್ತಿ ನಮ್ಮ ಸ್ಟೇಟ್ ಅಲ್ಲಿ ಇದಾರಲ್ಲ ಅಂತ ಹೆಮ್ಮೆ ಪಡೋದು ಬಿಟ್ಟು ಅವ್ರ ಬಗ್ಗೆ ಅಲಿಗೇಷನ್ಸ್ ಆಗ್ಲಿ ಅಥವಾ ಡೌಟ್ ಪಡೋದಾಗ್ಲಿ ಐ ಥಿಂಕ್ ಒಳ್ಳೇದಲ್ಲ ಅಂತ ಅನಿಸ್ತಾ ಇದೆ. ನಾವು ಕುಂಬ್ಳೆ ಬಗ್ಗೆ ಒಬ್ಬರೇ ಅಂತ ಹೇಳ್ತಲ್ಲ, ಇವನ್ ರಾಹುಲ್ ದ್ರಾವಿಡ್ ಆಗ್ಲಿ, ಜವಾಗಲ್ ಶ್ರೀನಾಥ್ ಆಗ್ಲಿ, ನಮ್ GR ವಿಶ್ವನಾಥ್ ಕಾಲದಿಂದ ಎಲ್ಲಾ ಕ್ರಿಕೆಟರ್ಸ್ ರೆಸ್ಪೆಕ್ಟ್ ಇಟ್ಕೊಂಡ್ ಬಂದವರು. ಅವ್ರನ್ನ ನಾವ್ ಇವತ್ತು ಮೀಡಿಯಾನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಹೇಸಿಗೆ ಆಗುತ್ತೆ ಆಸ್ ಎ ಕ್ರಿಕೆಟರ್. ಇನ್ನೊಂದೇನು ಅಂತಂದ್ರೆ ICC ಬೇಕು, BCCI ಬೇಕು, ಮುಂಬೈ ಇಂಡಿಯನ್ಸ್ಗೂ ಬೇಕು. ರಾಥೋಡ್ ಹೇಳಿದ್ರಲ್ಲಿ ಅರ್ಥ ಇದೆ, ಮೊರಾಲಿಟಿ ಗ್ರೌಂಡ್ಸ್. ಐ ಅಗ್ರಿ, ಟೋಟಲಿ ಐ ಅಗ್ರಿ. ಯಾಕೆಂತಂದ್ರೆ ನೀವು ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲ ಅದು, ಇಟ್ ಈಸ್ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ, ಇಟ್ಸ್ ಪ್ರೈವೇಟ್ ಫ್ರಾಂಚೈಸಿ. ಅರ್ಥ ಮಾಡ್ಕೋಬೇಕು. ರಾಯಲ್ ಚಾಲೆಂಜರ್ಸ್ ಕೂಡ ಕರ್ನಾಟಕ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಲ್ಲ. ಇಟ್ ಈಸ್ ಓನ್ಡ್ ಬೈ ಎ ಪ್ರೈವೇಟ್ ಮ್ಯಾನ್, ವಿಜಯ್ ಮಲ್ಯ, ಮಿಸ್ಟರ್ ವಿಜಯ್ ಮಲ್ಯ. IPL ಅನ್ನೋದು ಇಟ್ಸ್ ಎ ಕಮರ್ಷಿಯಲ್ ಟರ್ಮ್. ಯಾರು ಎಲ್ಲಿ ಬೇಕಾದ್ರೆ ಆಡ್ತಾರೆ. ಕರ್ನಾಟಕ ಇಂದ ಪ್ಲೇಯರ್ಸ್ ಮುಂಬೈಗೆ ಆಡ್ತಾರೆ. ರಾಹುಲ್ ದ್ರಾವಿಡ್ ಬೈಯಕ್ಕಾಗತ್ತ ನಾವು? ರಾಜಸ್ಥಾನ್ ರಾಯಲ್ಸ್ ಆಡ್ತಿದ್ಯಾ, ಯಾಕಪ್ಪ ನಿಮ್ಗೆ ಮೊರಾಲಿಟಿ ಇಲ್ವಾ ಅಂತ ಕೇಳಕ್ಕಾಗತ್ತ? ಸ್ಪೋರ್ಟ್ ನಮ್ ಬಿಯಾಂಡ್ ಇದು ಬೌಂಡ್ರಿ ಮೀರಿರುವಂತ ಒಂದು ಸಂಗತಿ ಇದು. ಅದಕ್ಕೋಸ್ಕರ ನಾವು ವಿ ನೀಡ್ ಟು ಅಕ್ಸೆಪ್ಟ್ ಇಟ್. ಇನ್ನೊಂದು, ಇವ್ರು ಹೇಳೋದ್ರಲ್ಲಿ ಅರ್ಥ ಆಯ್ತು ಅಂತಿದ್ರೆ ಯಾವಾಗ ಅಂತಂದ್ರೆ, ಕುಂಬ್ಳೆ ಇಲ್ಲಿ ಕೆಲಸನೇ ಮಾಡ್ತಾ ಇಲ್ಲ, ಅವ್ರಿಗೆ ಪ್ರೆಷರ್ ಆಗ್ತಾ ಇದೆ ಅಂತ. ಈಗ ಆಗಿರೋ ಅಷ್ಟು ಡೆವಲಪ್ಮೆಂಟ್ ವರ್ಕ್ ಜೋ ಹೇಳೋದ್ರಲ್ಲಿ ಸ್ವಲ್ಪ ಸತ್ಯ ಇದೆ. ಯಾಕೆಂತಂದ್ರೆ ಕುಂಬ್ಳೆ ಇನ್ವಾಲ್ವ್ ಆಗಿದ್ದು ಕ್ರಿಕೆಟ್ ಅಲ್ಲಿ ಅಂತ. ಬಟ್ ಜೋಗ್ ಇನ್ನೊಂದು ಗೊತ್ತಿಲ್ಲ, ಎನಿ ಡಿಸಿಷನ್ ಮೇಡ್ in the tournament committee or FC or in the MC, it goes to the MC. ಅಲ್ಲಿ ಏನಾಗುತ್ತೆ ಅಂತ even selection committees decide ಮಾಡೋದು ಕೂಡ MC. That is headed by Mr. Kumble. ಎಲ್ಲ ಇನ್ಫಾರ್ಮೇಶನ್ it trickles down. Every information which is done in the selection is based on ಇದು ನಮ್ಮ ಇಮೇಲ್ ಅಲ್ಲಿ ಕಳಿಸ್ತೀವಿ, ಈಸ್ ಅ ಪಾರ್ಟ್ ಆಫ್ ಇಟ್. ಸೊ ಇಲ್ಲಿ ಹೇಳಕ್ ಆಗೋದಿಲ್ಲ ಕುಂಬ್ಳೆ ಇನ್ವಾಲ್ವ್ ಆಗಿಲ್ಲ ಅಂತಲ್ಲ. ಸೆಲೆಕ್ಷನ್ ಪ್ರೋಸೆಸ್ ವಿ ವಿಲ್ ಡಿಸ್ಕಸ್ ಇಟ್, ದಟ್ಸ್ ಎ ಪರ್ಸನಲ್ ಮ್ಯಾಟರ್. ಅಂಡ್ ಐ ಟೆಲ್ ಯು ಸಿಂಪಲ್ ಎಕ್ಸಾಂಪಲ್. ಜೋ ಕೇಮ್ ವಿತ್, I'll give an example. ಜೋ ಕೇಮ್ ವಿತ್ ಎ ಬಾಯ್ ಅಂಡ್ ಈ ಸೆಟ್, ಇವ್ನು ನೋಡಪ್ಪ ನೀನ್ ಸೆಲೆಕ್ಷನ್ ಅಲ್ಲಿ ನೀನು ಒಳ್ಳೆ ಹುಡುಗ ಅಂತ ಅನಿಸ್ತಾ ಇದೆ ನನಗೆ ಅಂತ. ಅಂಡ್ ಐ ಸೆಟ್ ಬಂದ್ ಆಡ್ಲಿ ಅಂತ. ನೆಕ್ಸ್ಟ್ ಡೇ ಐ ಕೇಮ್ ಟು ರಿಯಲೈಸ್ ದಟ್ ಹಿಸ್ ನೇಮ್ ಇಸ್ ಪುಸ್ತಕ್. ಯು ನೋ ಹೂ ಇಸ್? he is the son of Belagavi Panthers owner. We still gave him an opportunity. ಬಂದ್ ಆಡು, you can showcase your talent. We never stopped him. ಸೆಲೆಕ್ಷನ್ ಹೆಂಗ್ ಮಾಡ್ತೀವಿ ಅಂತ ಹೇಳ್ತೀನಿ ಕೇಳಿ. ವಿ ಲುಕ್ ಅಟ್ ದ ಸ್ಕೋರ್ಸ್. ಯಾರು ಲೀಗ್ ಆಡಿದ್ದಾರೆ, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್, ಫೋರ್ತ್ ಡಿವಿಷನ್, ಫಿಫ್ತ್ ಡಿವಿಷನ್, ಈ ಪ್ರಿಯಾರಿಟಿ ಮೇಲೆ. ಯಾರು ಕಾಲೇಜ್ ಮ್ಯಾಚ್ ಆಡಿದಾರೆ ಈ ಪ್ರಿಯಾರಿಟಿ ಮೇಲೆ. ಸ್ಕೋರ್ಸ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ತೀವಿ ನಾವು. ಅದಲ್ದಿರ ನಾವು ಆಪರ್ಚುನಿಟಿ ಓಪನ್ ನೆಟ್ಸ್ ಅಲ್ಲಿ ಕೊಡ್ತೀವಿ ನಾವು. ವಿ ಟೇಕ್ 4 days, not 1 day. So there is a procedure, and yes. Our under-19 team made it to the semi-finals last year for the first time. Under-25 made it to the semi-finals all India for the first time. Why do you have one second, Vijay, just this point ge. Vijay, what you have told now is what we have been doing over the years. Exactly, we are carrying on. Nothing wrong. What is so big? What is so big? Alla, one clarification. We never improved on it anta ಹೇಳಕ. Other people have done it. one ನಿಮಿಷ. That's the best thing. That's the best thing. What is that has been done by all the selectors from time immemorial. Exactly. ಅಲ್ಲ, ಒಂದೇ ಒಂದು ಕ್ಲಾರಿಫಿಕೇಶನ್. ನಾವಿಲ್ಲಿರುವಂತ 7 ಜನ ಇನ್ಕ್ಲೂಡಿಂಗ್ ಮೀ, ಕುಂಬ್ಳೆ ಆಗಿರ್ಬೋದು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ಕರ್ನಾಟಕದ ಎಲ್ಲಾ ಪ್ಲೇಯರ್ಸ್ ಗಳನ್ನ ಕೂಡ ಗೌರವಿಸ್ತೀವಿ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ. ಅವರ ಸಾಧನೆಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತಾ ಹೋದ್ರೆ ದಿನಗಟ್ಟಲೆ ಬೇಕಾಗತ್ತೆ. ಅವರ ಸಾಧನೆಗಳ ಬಗ್ಗೆ, ಕ್ರೆಡೆನ್ಷಿಯಲ್ಸ್ ಬಗ್ಗೆ, ಕೇಪಬಿಲಿಟೀಸ್ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇಲ್ಲ. ಆದ್ರೆ ಅದೆಲ್ಲೋ ಒಂದ್ ಕಡೆ ಪ್ರಕಾಶ್ ಅವರು ಹೇಳ್ತಿದ್ದಂಗೆ ಪ್ರೆಷರ್ ಗೀಲ್ಡ್ ಆಗ್ತಿದೆ, ಆ ವಿಚಾರಗಳು ಚರ್ಚೆ ಆಗ್ತಿದೆ ಅಷ್ಟೇ ಹೊರತು. ಮತ್ತೆ ಮಾತಾಡ್ತೀನಿ. ಆಲ್ರೈಟ್, ಈಗ ಒಂದು ಪುಟ್ಟ ಬ್ರೇಕ್ ನ ಸಮಯ ಇರುತ್ತೆ. ಬ್ರೇಕ್ ನ ನಂತರದಲ್ಲಿ ನಾನು KPL ನ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಯಾಕಂತಂದ್ರೆ KPL ಸುಮಾರು 2 ಸೀಸನ್ಗಳಲ್ಲಿ 2 ವರ್ಷಗಳು KPL ಆಯಿತು. ಆದರೆ ಅದಾದ ನಂತರದಲ್ಲಿ KPL ಯಾಕೋ ನಡೀತಾ ಇಲ್ಲ. ಏನು ಎಫೆಕ್ಟ್ ಆಯಿತು KPLಗೆ? ಚರ್ಚೆ ಮಾಡ್ತೀನಿ ಬ್ರೇಕ್ ಆದ್ಮೇಲೆ.